If you're lucky, a dog will come into your life, steal your heart, and change everything. ಹೇ ಹಲೋ ಪೆಟ್ ಪೇರೆಂಟ್ಸ್, ಎಲ್ಲರೂ ಹೇಗಿದ್ದೀರಿ? ದಿನಾನ ಎಂಜಾಯ್ ಮಾಡ್ತಿದ್ದೀರ ಅಂತ ಅನ್ಕೋತೀನಿ. ನನ್ನ ಹಿಂದೆ ಕಾಣ್ತಾ ಇರೋದು ಬಂದು ಭದ್ರಾ ಡ್ಯಾಮ್. ಹೌದು, ನನ್ನ ಹೆಂಡತಿ ಮನೆಗೆ ಬಂದಿದ್ದೆ. ಅವ್ರ ಮನೆ ಇರೋದಿಲ್ಲೇ ಭದ್ರಾ ಡ್ಯಾಮ್ ಪಕ್ಕದಲ್ಲಿ. ಸೊ ಹಂಗಾಗಿ ನಾನು ಇವತ್ತು ಭದ್ರಾ ಡ್ಯಾಮ್ ಹತ್ರ ಬಂದು ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಅಲ್ಲಿ ಕಾಣಿಸ್ತಾ ಇರೋದು ಬಂದು ಪವರ್ ಹೌಸ್. ಅಲ್ಲ, ಅದು ಪವರ್ ಹೌಸ್. ಸೊ ವಿಷಯಕ್ಕೆ ಬರ್ತೀನಿ. ನಾನು ಮೊನ್ನೆ ನಿಮಗೆ ಎಲ್ಲರಿಗೂ ಹೇಳಿದ್ದೀನಿ, ಸುಸು ಪಾಟಿನ ಅದನ್ನು ಹೆಂಗೆ ನಾವು ಕನ್ವರ್ಟ್ ಮಾಡಬೇಕು, ಬೇಕಾಗಿರೋ ಡೆಸಿಗ್ನೇಟೆಡ್ ಪ್ಲೇಸ್ಗೆ ಹೆಂಗೆ ಅದನ್ನು ಕನ್ವರ್ಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಇವತ್ತು ಇನ್ನೂ ಒಂದು ಭಾಳ ಇಂಪಾರ್ಟೆಂಟ್ ವಿಷಯ, ಬೈಟಿಂಗ್ ಹ್ಯಾಬಿಟ್ಸ್. ನಾಯಿ ಸಿಕ್ಕಾಬಟ್ಟೆ ಕಚ್ತಾ ಇದೆ, ಬ್ಲಡ್ ಬರ್ತಾ ಇದೆ, ನೋವಾಗ್ತಾ ಇದೆ. ನಾಯಿಗೆ ಏನೇ ಆಟ ಸಾಮಾನು ಕೊಟ್ಟರು ಅದನ್ನು ಕಚ್ತಾ ಇಲ್ಲ, ನಮ್ಮನ್ನು ಕಚ್ತಾ ಇದೆ. ಏನು ಮಾಡಬೇಕು? ಮಾಡಿದ್ದೆಲ್ಲ ಆಗಿದೆ. ನಾಯಿ ಮರಿ 2.5 ತಿಂಗಳು, ಅಟ್ಲೀಸ್ಟ್ ಒಂದು 90 ದಿನನಾದರೂ, 2.5 ತಿಂಗಳಿಂದ 3 ತಿಂಗಳಾದರೂ ತಾಯಿ ಜೊತೆಲಿ ಇರಬೇಕಾಗಿತ್ತು. ನಾವೇನು ಮಾಡಿದ್ವಿ, 30 ಡೇಸ್ಗೆ ಅದನ್ನು ಸಪ್ರೇಟ್ ಮಾಡಿದ್ವಿ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಾಯಿ ಮತ್ತು ಮರಿ ಆಟ ಆಡಬೇಕಾದ್ರೆ ತಾಯಿಗೆ ಮರಿ ಕಚ್ತಾ ಇರುತ್ತೆ, ಬಾಲ ಕಚ್ತಾ ಇರುತ್ತೆ, ಮೂತಿ ಕಚ್ತಾ ಇರುತ್ತೆ, ಕಾಲು ಕಚ್ತಾ ಇರುತ್ತೆ, ಎಲ್ಲ ಕಚ್ತಾ ಇರುತ್ತೆ. ಯಾವಾಗ ಮರಿದು ಬೈಟಿಂಗ್ ಫೋರ್ಸ್ ಜಾಸ್ತಿ ಆಗುತ್ತೋ ಅವಾಗ ಏನು ಮಾಡುತ್ತೆ, ತಾಯಿ ವಾಪಸ್ ಕಚ್ಚುತ್ತೆ. ಅಂದರೆ ಅದು ಹೇಳ್ಕೊಡ್ತಾ ಇದೆ, ನಿನ್ನ ಬೈಟಿಂಗ್ ಫೋರ್ಸ್ ಲಿಮಿಟೇಷನ್ಸ್ ಇಷ್ಟೇ ಇರಬೇಕು, ನೀನು ಅದಕ್ಕಿಂತ ಮೇಲೆ ಕಚ್ಚಬಾರ್ದು ಅಂತ ತಾಯಿ ಹೇಳ್ಕೊಡುತ್ತೆ. ನಾವೇನು ಮಾಡ್ತೀವಿ, 30 ದಿನದಲ್ಲಿ ಅದನ್ನು ಬೇರೆ ಮಾಡಿಬಿಡ್ತೀವಿ. ಮರಿಗೆ ಗೊತ್ತೇ ಇಲ್ಲ ನಾನು ಎಷ್ಟು ಕಚ್ಚಬೇಕು ಅಂತ. ಅದರಲ್ಲೂ ನಿಮ್ಮನ್ನು ಕಚ್ಚಿದಾಗ ಸಿಕ್ಕಾಬಿಟ್ಟೆ ಅಟೆನ್ಷನ್ ಕೊಡ್ತಾ ಇರ್ತೀರ. ಅದಕ್ಕೆ ನಿಮ್ಮ ಕೈ ಕಾಲು ಎಲ್ಲ ಟಾಯ್ ಥರ ಕಾಣ, ಯಾಕೆಂದರೆ ಮೂವ್ ಆಗ್ತಾ ಇರುತ್ತಲ್ವಾ, ವ್ಯಾಲ್ಯೂ ಸಿಕ್ಕಾಬಿಟ್ಟೆ ನಾವೇ ಇಲ್ಲಿ ಕಚ್ಚಕ್ಕೆ ಬಂತ ನೋ ಅಂತೀವಿ, ಹಿಂಗೆ ನೋ ಅಂತೀವಿ. ಅವಾಗ ಏನಾಗುತ್ತೆ, ನಾಯಿಗೆ ಇದ್ರ ಮೇಲೆ ಇನ್ನೂ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಅವಾಗ ಏನು ಮಾಡುತ್ತೆ, ಅಟ್ಟಿಸ್ಕೊಂಡು ಬಂತ ಕಚ್ಚಕ್ಕೆ ಶುರು ಮಾಡುತ್ತೆ. ನೀವು ಎಷ್ಟು ರೂಪಾಯಿ ಟಾಯ್ಸ್ ತಂದು ಕೊಟ್ರು ಅವಕ್ಕೆಲ್ಲ ನಿರ್ಜೀವ, ಇದು ಜೀವ ಇರೋ ಟಾಯ್ ಅಂತ ಅಂದ್ಕೊಳುತ್ತೆ. ಸ್ಮೂತಾಗಿದೆ ಕಚ್ಚೋದಕ್ಕೆ, ಮತ್ತು ರೆಸ್ಪಾನ್ಸ್ ಸಿಗ್ತಾ ಇದೆ ಕಚ್ತಾ ಇರೋದಕ್ಕೆ. ಅದು ಅದನ್ನು ಎಂಜಾಯ್ ಮಾಡುತ್ತೆ, ಅಂದರೆ ಕಚ್ತಾ ಇರೋದನ್ನ ಎಂಜಾಯ್ ಮಾಡುತ್ತೆ. ಸೊ ನೀವು ಮಾಡಬೇಕಾಗಿರೋ ವಿಷಯ ಬಂದು, ನಾಯಿನ ಮಾರ್ಕಿಂಗ್ ಮಾಡೋದ್ರ ಬದಲು ಅದನ್ನು ರೀಡೈರೆಕ್ಟ್ ಮಾಡಬೇಕು. ರೀಡೈರೆಕ್ಟ್ ಹೆಂಗೆಲ್ಲ ಮಾಡಿಕೊಡ್ಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಕ್ವಿಕ್ಕಾಗಿ ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ನಾಯಿಗಳಿಗೆ ಅಲ್ಲಿ ಬಂದು 42 ಇರೋದು. ಎಸ್, ಮೇಲ್ಗಡೆ 20 ಅಲ್ಲೂ, ಮೇಲ್ಗಡೆ ದೌಡೆಯಲ್ಲಿ ಮೇಲ್ಗಡೆ ಅಲ್ಲೂ 22, ಕೆಳಗಡೆ ಮೇಲ್ಗಡೆ 20, ಕೆಳಗಡೆ 22. ಹೌದು, ಟೋಟಲ್ 42 ಮರಿಗಳಿಗೆ ಬಂದು 28 ಅವೆಲ್ಲ ಟೆಂಪ್ರರಿ ಟೀತ್ಸ್. ಕೆಲವು ನಾಯಿಗಳಲ್ಲಿ ಕೆನೈನ್ಸ್ ಬೀಳುತ್ತೆ, ಕೆಲವು ನಾಯಿಗಳಲ್ಲಿ ಕೆನೈನ್ಸ್ ಬೀಳೋದಿಲ್ಲ. ಕೆನೈನ್ಸ್ ಬಿದ್ದಿಲ್ಲ ಅಂದ್ರೆ ಅದೇನು ತಲೆ ಕೆಡಿಸ್ಕೊಳ್ಳೋಂಥ ಸಮಸ್ಯೆ ಅಲ್ಲ. ಸೊ ಆ ಟೀತ್ಸ್ ಅಂದರೆ 28 ಅಲ್ಲೇರಿದೆ, ಅದು ಬೀಳೋವರೆಗೂ ನಿಮಗೆ ಯೂಶ್ವಲ್ಲಾಗೆ ನಾಯಿ ಮರಿ ಕಚ್ತಾ ಇರುತ್ತೆ. ಇಟ್ಸ್ ಓಕೆ. ನೀವು ಕಚ್ಚೋದನ್ನು ರೀಡೈರೆಕ್ಟ್ ಮಾಡಬೇಕು. ನಾವು ಆಲ್ರೆಡಿ ಒಂದು ಮಿಸ್ಟೇಕ್ ಮಾಡಿದ್ದೀವಿ. ಏನು ಅಂದರೆ ತಾಯಿಯಿಂದ ಬೇಗ ಅದನ್ನು ಮರಿನ ಸಪ್ರೇಟ್ ಮಾಡಿ ಅದೊಂದು ಮಿಸ್ಟೇಕ್ ಮಾಡಿದ್ದೀವಿ. ಇಟ್ಸ್ ಓಕೆ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ, ನೀವು ನಾಯಿ ಮರಿಗೆ ತಂದಿರೋಂಥ ಆಟ ಸಾಮಾನುಗಳ ಮೇಲೆ ವ್ಯಾಲ್ಯೂಸ್ ಜಾಸ್ತಿ ಮಾಡಬೇಕು. ಹೆಂಗೆ ವ್ಯಾಲ್ಯೂಸ್ ಜಾಸ್ತಿ ಮಾಡಬೇಕು ಅಂದರೆ, ಟಾಯ್ನ ನೀವು 24 ಗಂಟೆ ಡೆಡಿಕೇಟೆಡಾಗಿ ಕೊಟ್ಬಿಟ್ರೆ, ಯಾವುದೇ ಟಾಯ್ ಆಗಿರ್ಬೋದು, ನಾಯಿಗೇನಾಗುತ್ತೆ, ಅದ್ರ ಮೇಲೆ ಆಸಕ್ತಿ ಹೊರ್ಟೋಗುತ್ತೆ. ನೀವು ಯಾವಾಗಲೇ ಪಪ್ಪಿ ಜೊತೆಲಿ ನೀವು ಇಂಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಟಾಯ್ನ ತಗೊಳ್ಳಿ, ಆ ಟಾಯ್ ಜೊತೆಲೇ ಇಂಟ್ರ್ಯಾಕ್ಟ್ ಮಾಡಿ. ಸೊ ಅದಕ್ಕೆ ಅರ್ಥ ಆಗಬೇಕು ಇದಕ್ಕೆ ವ್ಯಾಲ್ಯೂ ಜಾಸ್ತಿ ಇದೆ ಅಂತ. 24 ಗಂಟೆ ನೀವು ಅದ್ರ ಜೊತೆಲೇ ಬಿಟ್ಬಿಟ್ರೆ ನಾಯಿ ಮರಿ ಕಚ್ಚೋದಿಲ್ಲ. ಅದನ್ನು ಕಚ್ಚಿಲ್ಲ ಅಂದರೆ ವ್ಯಾಲ್ಯೂ ಜಾಸ್ತಿ ಆಗಲ್ಲ. ಮತ್ತು ಅದನ್ನೇ ಬಿಟ್ಬಿಟ್ಟು ನೀವು 2,000 ರೂಪಾಯಿ 3,000 ರೂಪಾಯಿನ ಆಟ ಸಾಮಾನು ತಂದಿದ್ರು, ಅದನ್ನ ಅಲ್ಲಿ ಬಿಟ್ಬಿಟ್ಟು ಮತ್ತೆ ನಿಮ್ಮನ್ನೇ ಕಚ್ಚಕ್ಕೆ ಬರುತ್ತೆ. ಯೂಶ್ವಲಾಗಿ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ನಾನು ಹೇಳಿರೋಂಥ 3 ಕಲರ್ನ ಸೆಲೆಕ್ಟ್ ಮಾಡಿ. ಬ್ಲೂ, ಯೆಲ್ಲೋ, ಗ್ರೇ ಕಲರ್. ಈ 3 ಥಿಂಗ್ಸ್ನ, ಅಂದರೆ ಈ 3 ಕಲರ್ ಇರೋ ಆಟ ಸಾಮಾನುಗಳನ್ನ ನೀವು ಪರ್ಚೇಸ್ ಮಾಡಿ. ಕಾರಣ ಏನು ಅಂದರೆ, ಅದಕ್ಕೆ ವಿಸಿಬಿಲಿಟಿ ಚೆನ್ನಾಗಿರುತ್ತೆ, ಕಾಣಿಸುತ್ತೆ. ಹಾಗಾಗಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಮನೇಲಿ ಯೆಲ್ಲೋ ಅಥವಾ ಬ್ಲೂ ಮ್ಯಾಟ್ಸ್ ಇದ್ದರೆ ಯೂಶ್ವಲಾಗಿ ಮಾಡ್ತಿರುತ್ತೆ. ಅಥವಾ ನೀವು ಬ್ಲೂ ಕಲರ್ ಅಥವಾ ಯೆಲ್ಲೋ ಕಲರ್ ಬಟ್ಟೆ ಹಾಕೊಂಡಾಗ ನಿಮ್ಮನ್ನು ಜಾಸ್ತಿ ಕಚ್ತಿರುತ್ತೆ. ಅಂದರೆ ಅದಕ್ಕೆ ನೀಟಾಗಿ ಕಾಣಿಸ್ತಿರುತ್ತೆ. ಆವಾಗ ತಾನು ಆರ್ಗನ್ಸ್ ಎಲ್ಲ ಡೆವಲಪ್ ಆಗ್ತಾ ಇರುತ್ತೆ. ಸೊ ನೀವು ಅದಕ್ಕೆ ಆ ಕಲರ್, ಅದಕ್ಕೆ ಏನು ಕಾಣಿಸುತ್ತೋ ಕಲರ್, ಅದೇ ಬಟ್ಟೆ ಹಾಕ್ಕೊಂಡಿರ್ತೀರ. ಸೊ ಹಂಗಾಗಿ ನಾಯಿಗೆ ನಿಮ್ಮಲ್ಲಿ ಇನ್ನೂ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಟಾಯ್ಸ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಈ ಒಂದು 3 ಕಲರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿರೋಂಥ ಹಳೆ ಬಟ್ಟೆಗಳಿದ್ರೆ ಅದರಿಂದ ಇದು ಟಗ್ ರೋಪ್ಗಳನ್ನ ಮಾಡಿ ಅದಕ್ಕೆ ಆಟ ಆಡಿಸಿ, ಅಥವಾ ಬಟ್ಟೆನೇ ಇಟ್ಕೊಂಡು ಆಟ ಆಡಿಸಿದ್ರು ಆಯಿತು. ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಲೂ ಅಥವಾ ಯೆಲ್ಲೋ ಕಲರ್ ಅಥವಾ ಗ್ರೇ ಕಲರ್ ಬಟ್ಟೆಗಳಿದ್ರೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ.
ನನ್ನ ಪರ್ಸ್ನಲ್ ಫೇವ್ರೇಟ್ ಏನು ಅಂದರೆ ನಾನು ಯೂಶ್ವಲಾಗಿ ಎಲ್ಲ ಪೇರೆಂಟ್ಸ್ಗೂ ಹೇಳೋದು ತೆಂಗಿನಕಾಯಿ ಕೊಡಿ, ಪೂರ್ತಿ ತೆಂಗಿನಕಾಯಿ ಕೊಡಿ. ಬೆಳಿಗ್ಗೆ ಅರ್ಧ ಗಂಟೆ ಕೊಡಿ, ಸಾಯಂಕಾಲ ಅರ್ಧ ಗಂಟೆ ಕೊಡಿ, ಎಲ್ಲ ಕಿತ್ತಾಕತ್ತೆ ಪೆಟ್ಟು. ಅದು ಇಲ್ಲ ಹಾಗಾದ್ರೆ ನೋ ವೇ, ಆ ವಿಚಾರ ಇವತ್ತು ಚರ್ಚೆನೇ ಆಗಿಲ್ಲ ಇಲ್ಲಿ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಅದಕ್ಕೆ ಟೀತಿಂಗ್ ಹ್ಯಾಬಿಟ್ಸೂ ಸ್ವಲ್ಪ ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ನಿಮಗೆ ಸಮಸ್ಯೆ ಕಮ್ಮಿ. ನೀವು ಯೂಶ್ವಲಾಗಿ ನೀವು ಅದಕ್ಕೆ ತೆಂಗಿನಕಾಯಿನ ಕೊಡೋದ್ರಿಂದ ಅದ್ರದ್ದು ಟೆಂಪರ್ಮೆಂಟು ಕಮ್ಮಿ ಆಗ್ತಾ ಇರುತ್ತೆ. ಮತ್ತು ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಎಕ್ಸಸೈಸ್ ಆಗಬೇಕು, ಹಲ್ಗಳಿಗೆ ಒಳ್ಳೆ ಎಕ್ಸಸೈಸ್ ಬೇಕು. ಅಂದರೆ ಈ ನಮ್ಮ ಸ್ಕಲ್ ಏನಿದೆಯಲ್ಲ ನಾಯಿಗಳದ್ದು, ಅದು ಚೆನ್ನಾಗಿ ಡೆವಲಪ್ ಆಗಬೇಕು. ನೀವು ಕೆಲವು ನಾಯಿಗಳಲ್ಲಿ ನೋಡಿರ್ಬೋದು, ನೀವು ಸರಿಯಾಗಿರೋ ಚೀವಿಂಗ್ ಟಾಯ್ ಕೊಟ್ಟಿಲ್ಲ ಅಂದರೆ ಹೊಟ್ಟೆ ದಪ್ಪ ಇರುತ್ತೆ, ತಲೆ ಸಣ್ಣ ಇರುತ್ತೆ. ಆ ಸ್ಕಲ್ಲು ಡೆವಲಪ್ ಆಗಿರೋದೇ ಇಲ್ಲ. ಅದಕ್ಕೆ ಕಾರಣ ಏನು ಅಂದರೆ ನಾವು ಚಿಕ್ಕ ವಯಸ್ಸಲ್ಲದಕ್ಕೆ ಸರಿಯಾಗಿ ಕಚ್ಚಕ್ಕೆ ಏನಾದರೂ ಆಟ ಸಾಮಾನು ಕೊಡಲಿಲ್ಲ ಅಂದರೆ ನಾಯಿದು ತಲೆ ಅಷ್ಟೇ ಉಳ್ಕೊಂಡ್ಬಿಡುತ್ತೆ. ಅಂದರೆ ಸೈಜ್ ಕಮ್ಮಿ ಆಗಿಬಿಡುತ್ತೆ. ಸೊ ಹಂಗಾಗಿ ನೀವು ಚೆನ್ನಾಗಿ ಅದಕ್ಕೆ ಕಚ್ಚೋದಕ್ಕೆ ನನ್ನ ಪರ್ಸ್ನಲ್ ಫೇವ್ರೇಟು ಯಾವುದು, ನಾವು ದುಡ್ಡೇ ಕೊಡ್ದೇನೆ ಬೇರೆ ಯಾವ ಎಕ್ಸ್ಪೆನ್ಸಿವ್ ಟಾಯ್ನ ತೊಗೊಂಬರ್ದೇನೆ ನೀವು ಆರಾಮಾಗಿ ನಿಮ್ಮ ನಾಯಿಗಳಿಗೆ ತೆಂಗಿನಕಾಯಿನ ಕೊಡ್ಬೋದು. ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಬೇರೆ ಸಮಸ್ಯೆ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ಸೊ ಹಂಗಾಗಿ ಬೈಟಿಂಗ್ ಹ್ಯಾಬಿಟ್ಸ್ ಬಗ್ಗೆ ಸ್ವಲ್ಪ ಗಮನ ಇರಲಿ. ನಿಮ್ಮನ್ನು ಕಚ್ಚಬೇಕಾದ್ರೆ ಬೇರೆ ಟಾಯ್ ಜೊತೆಲಿ ಅದನ್ನು ರೀಡೈರೆಕ್ಟ್ ಮಾಡಿ. ನೀವು ಕೈನ ವಾಪಸ್ ತೊಗೊತಾ ಇದ್ದರೆ ನಾಯಿ ಆ ಕೈ ಮೇಲೆ ಇನ್ನೂ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಅಥವಾ ಕಾಲ ಮೇಲೆ ಇನ್ನೂ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ನೆಗೆದು ಕಚ್ಚಕ್ಕೆ ಶುರು ಮಾಡುತ್ತೆ. ಅದನ್ನು ಕಚ್ಚಬೇಕಾದ್ರೆ ನೋವಾಯಿತು ಅಂತ ನೀವು ಕೊಡೋ ಎಕ್ಸ್ಪ್ರೆಷನ್ ಕೂಡ ನಾಯಿ ಎಂಜಾಯ್ ಮಾಡುತ್ತೆ, ಪಪ್ಪಿ ಎಂಜಾಯ್ ಮಾಡುತ್ತೆ. ಸೊ ಹಂಗಾಗಿ ನೀವು ಭಾಳ ಕೇರ್ಫುಲ್ಲು. ನಾಯಿಗೆ ನೀವು ಬೈಟಿಂಗ್ ಹ್ಯಾಬಿಟ್ಸ್ ಬಗ್ಗೆ ಏನಾದರೂ ಹೇಳ್ಕೊಡ್ತಾ ಇದ್ದೀರಾ ಅಂದರೆ ಯಾವಾಗಲೂ ನಿಮ್ಮ ಮುಖ್ಯ ಫೋಕಸ್ ಬಂದು ಕಂಪ್ಲೀಟ್ ಫೋಕಸ್ ಬಂದು ಆ ಟಾಯ್ ಮೇಲೆ ಇರಲಿ. ಅದ್ರ ಜೊತೆಲಿ ಅದನ್ನು ಎಂಗೇಜ್ ಮಾಡಿ. ಅದು ಕಚ್ಚಕ್ಕೆ ಕೂತ್ಕೊಂತ ಅದನ್ನು ಕಿತ್ಕೊಳ್ಳಿ, ದೂರ ಬಿಸಾಕಿ. ಕಚ್ಚಕ್ಕೆ ಕೂತ್ಕೊಂತ ಅಲ್ಲಿಂದ ಕಿತ್ಕೊಳ್ಳಿ, ದೂರ ಬಿಸಾಕಿ. ಅದು ಎಲ್ಲೂ ನಿಮ್ಮ ಮುಂದೆ ಬಂದು ಅದು ಕಚ್ಚಕ್ಕೆ ಬಿಡಲೇಬೇಡಿ. ಅವಾಗ ಏನು ಮಾಡುತ್ತೆ ಅಂದರೆ ಅದು ಆ ಟಾಯ್ನ ತಗೊಂಡು ಅದು ಪರ್ಸ್ನಲ್ ಫೇವ್ರೇಟ್ ಜಾಗಕ್ಕೆ ಹೋಗಿ ಕಚ್ಚಕ್ಕೆ ಶುರು ಮಾಡುತ್ತೆ. ಆ ಕಚ್ಚಕ್ಕೆ ಹಂಗೆ ಶುರು ಮಾಡ್ತು ಅಂದರೆ ನಿಮಗೆ ಬೈಟಿಂಗ್ ಹ್ಯಾಬಿಟ್ಸ್ ಕನ್ವರ್ಟ್ ಆಗ್ತಾ ಇದೆ ಅಂತ. ಈ ಬೈಟಿಂಗ್ ಇಶ್ಯೂ ಏನಿದೆಯಲ್ಲ, 4.5 ತಿಂಗಳು ಒಳಗಡೆ ಎಲ್ಲ ಅಲ್ಲೂ ಬಿದ್ದು ಮತ್ತೆ ಹೊಸ ಹುಟ್ಟುತ್ತೆ. ನಾವು ಯಾವಾಗೆಲ್ಲ ಈ ಅಟೆನ್ಷನ್ ಕೊಡ್ತೀವಿ, ನಾಯಿ 1 ವರ್ಷ ಆದರೂ ಕಚ್ಚಕ್ಕೆ ಶುರು ಮಾಡುತ್ತೆ. ಕಾರಣ ಏನಂದರೆ ಇಟ್ ವಿಲ್ ಬಿಕಮ್ ಎನ್ ಹ್ಯಾಬಿಟ್ ಆಗಿಬಿಡುತ್ತೆ ನಾಯಿಗೆ. ನಿಮಗೆ ಕಚ್ಚೋದನ್ನೇ ಒಂದು ಹ್ಯಾಬಿಟ್ಟು ಅಥವಾ ನಿಮ್ಮ ಅಟೆನ್ಷನ್ನ ಸೀಕ್ ಮಾಡೋದಕ್ಕೆ ಒಂದು ವೆಪನ್ ಥರ ಉಪಯೋಗಿಸುತ್ತೆ. ಸುಮ್ಮನೆ ನಿಂತ್ಕೊಂಡು ಕಚ್ತಾ ಇರೋದು, ಮಲ್ಕೊಂಡಾಗ ಬಾಯಲ್ಲಿ ನಾನು ನೋಡಿದ್ದೀನಿ, ಪೇರೆಂಟ್ಸು ಮಾಡ್ತಾರೆ. ಮಲ್ಕೊಂಡಿದೆ ಪೆಟ್ಟು ಅಂದರೆ ಕೈಯೊಳಗಡೆ ಬಾಯಿ ಕೊಟ್ಬಿಟ್ಟು ಕಚ್ಚಲಿ ಅದಕ್ಕೇನು ಪಾಪ ಅಲ್ಲಿ ಇರಿಟೇಷನ್ ಇದೆ, ಅದಕ್ಕೋಸ್ಕರ ಕಚ್ತಾ ಇದೆ, ಕಚ್ಕೊಳ್ಳಿ ಬಿಡಿ ಪಾಪ. ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ, ಅದು ಪೆಟ್ಟಿಗೆ ಹ್ಯಾಬಿಟ್ ಆಗಿಬಿಡುತ್ತೆ. ಸೊ ಬೈಟಿಂಗ್ ಹ್ಯಾಬಿಟ್ಸ್ಗೆ ನೀವು ಕನ್ವರ್ಟ್ ಮಾಡಬೇಕು, ರೀಡೈರೆಕ್ಟ್ ಮಾಡಬೇಕೆ ಹೊರತು ಮಾರ್ಕಿಂಗ್ ಮಾಡಬಾರ್ದು. ಮಾರ್ಕಿಂಗ್ ಏನು ಅಂದರೆ ನಿಮ್ಮನ್ನು ಕಚ್ಚಕ್ಕೆ ಬಂದಾಗೆಲ್ಲ ನೀವು ಅಟೆನ್ಷನ್ ಕೊಡ್ತಾಯಿದ್ರೆ ಅದು ಪೆಟ್ಟಿಗೆ ಮಾರ್ಕಿಂಗ್ ಆಗಿಬಿಡುತ್ತೆ. ಆವಾಗ ನೀವು ಅದಕ್ಕೆ ಆಟ ಸಾಮಾನು ಥರ ಕಾಣಿಸ್ತೀರಾ. ನಿಮಗೆ ಯಾವ ವ್ಯಾಲ್ಯೂ ಇರೋದಿಲ್ಲ. ತಲೆ ಮೇಲೆ ಹತ್ತು ಕಚ್ಚಕ್ಕೆ ಶುರು ಮಾಡುತ್ತೆ, ಕಿವಿ ಕಚ್ಚಕ್ಕೆ ಶುರು ಮಾಡುತ್ತೆ, ಕಾಲು ಕಚ್ಚಕ್ಕೆ ಶುರು ಮಾಡುತ್ತೆ, ಕೈ ಕಚ್ಚಕ್ಕೆ ಶುರು ಮಾಡುತ್ತೆ. ಸೊ ಭಾಳ ಇಂಪಾರ್ಟೆಂಟ್ ಬೈಟಿಂಗ್ ಹ್ಯಾಬಿಟ್ಸ್ ಬಗ್ಗೆ ನೀವು ಗಮನ ಕೊಡಿ. ಬೈಟಿಂಗ್ ಹ್ಯಾಬಿಟ್ಸಲ್ಲಿ ನೀವು ಒಂದು 4.5 ತಿಂಗಳವರೆಗೂ ನೀವು ಅದನ್ನು ಇನ್ನೂ ಮಾಡ್ಬೋದು. ನೀವು ಯಾವುದಾದ್ರೂ ಅದಕ್ಕೆ ಪರ್ಸ್ನಲ್ ಫೇವ್ರೇಟ್ ಟಾಯ್ ಇದೆ ಅಥವಾ ಕಚ್ಚಕ್ಕೆ ತೆಂಗಿನಕಾಯಿ ಕೊಡ್ತಾಯಿದ್ದೀರಾ ಅಂದರೆ ಅದನ್ನು ಕ್ರೇಟಲ್ಲಿ ಇಟ್ಬಿಟ್ಟು ಕೊಡಿ. ಆವಾಗ ನಿಮಗೆ ಆ ಪರ್ಸೆಂಟೇಜ್ ಕಮ್ಮಿ, ನಿಮ್ಮನ್ನು ಕಚ್ಚೋ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ. ನಿಮ್ಮನ್ನು ಕಚ್ಚೋ ಪರ್ಸೆಂಟೇಜ್ ಕಮ್ಮಿ ಆಯಿತು ಅಂದರೆ ನೀವು ಅದರಲ್ಲಿ ಸಕ್ಸೀಡ್ ಆಗ್ತೀರಾ. ಲೀಶ್ ಮ್ಯಾನರ್ಸು ನಾಗೇಶ್ ಅವರೇ, ನೀವು ಕೇಳಿದಂಗೆ ಲೀಶ್ ಮ್ಯಾನರ್ಸ್ ವಿಡಿಯೋ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ರ್ಯಾಂಡಮ್ಮಾಗಿ ಹೋಗಿ ಯಾರೇ ಪೆಟ್ಸು ವಾಕಿಂಗ್ ಮಾಡಿಸ್ತಾಯಿದ್ರು ಅವ್ರ ಪೆಟ್ನ ತೊಗೊಂಡು ಇನ್ಸ್ಟೆಂಟಾಗಿ ಅವ್ರ ಪೆಟ್ನ ವಾಕಿಂಗ್ ಮ್ಯಾನರ್ಸ್ ಕಲಿಸಿ ಕೊಟ್ಟು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ಅದರ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾನು ಸ್ವಲ್ಪ ಹೊರಗಡೆ ಇರೋದ್ರಿಂದ ಬೆಂಗಳೂರಲ್ಲಿ ಬಂದ ಮೇಲೆ ಗ್ಯಾರಂಟಿಯಾಗಿ ನಾನು ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಎಂಜಾಯ್ ಮಾಡಿ. ಹ್ಯಾಪಿ ಪೆಟ್ ಪೇರೆಂಟಿಂಗ್ ಜರ್ನಿ. Thank you.